ಅಯ್ಯೋ, ಹಾಲು ತರಕ್ಕೆ ಮರ್ತೋದೆ. ಇರಿ, ಹೋಗಿ ತಗೊಂಡ್ ಬರ್ತೀನಿ. ಎಕ್ಸ್ಕ್ಯೂಸ್ ಮೀ, ಯಾರಿಗೆ ಹಾಲು ತರಬೇಕು? ಏನ್ ಹಿಂಗ್ ಕೇಳ್ತಿದ್ದೀರಾ? ನಿಮ್ಗೋಸ್ಕರ. ಈ ಅರೇಂಜ್ಮೆಂಟ್ಸ್ ಎಲ್ಲ ನೋಡಿ ನನ್ಗಂತೂ ತುಂಬಾನೇ ಖುಷಿ ಆಗ್ತಿದೆ. ಆ ರಿಚುವಲ್ಸ್ ಪ್ರಕಾರ ನಾನ್ ಮೊದ್ಲು ಹಾಲು ತಗೊಂಡ್ ಬರ್ತೀನಿ, ನೀವ್ ಅದನ್ನ ಕುಡಿತೀರಾ ತಾನೆ? ಯಾವ ರಿಚುವಲ್ ಬೇಕಾಗಿಲ್ಲ. ನೀವು ನನ್ನ ಜೊತೆ ಕ್ಲೋಸ್ ಆಗಿ ಮೂವ್ ಮಾಡೋದು, ಮಾತಾಡೋದು ಇದೆಲ್ಲ ನನಗೆ ಇಷ್ಟ ಆಗಲ್ಲ. ನಿಮ್ಗೆ ಇಷ್ಟ ಇಲ್ಲದೆ ಇರೋದನ್ನ ನಾನು ಮಾಡಲ್ಲ ಬಿಡಿ. ನಿಜ ಹೇಳಿ, ನೀವ್ ಯಾರು? ಇಲ್ಲಿಗೆ ಯಾಕೆ ಬಂದಿದ್ದೀರಾ? ನನ್ನನ್ನು ಯಾಕೆ ಮದುವೆ ಆದ್ರೆ? ನಿಮ್ ಪೇರೆಂಟ್ಸ್ ಅವ್ರು ಯಾಕೆ ಮದುವೆಗೆ ಬರ್ಬಾರ್ದು? ಏನು ಉದ್ದೇಶ ಇಟ್ಕೊಂಡು ನನ್ನ ಜೀವನಕ್ಕೆ ಬಂದಿದ್ದೀರಾ? ಇದೆಲ್ಲದಕ್ಕೂ ನನಗೆ ಉತ್ತರ ಬೇಕು. ಓ ಮೈ ಗಾಡ್ ಚಿರಾಗ್, ಐ ಆಮ್ ವೆರಿ ಟಯರ್ಡ್. ಹಿಂಗೆ ಬ್ಯಾಕ್ ಟು ಬ್ಯಾಕ್ ಕ್ವೆಶನ್ಸ್ ಕೇಳಿದ್ರೆ ನಾನು ಹೆಂಗೆ ಉತ್ತರ ಕೊಡೋದು? ನಾನು ಕೇಳಿದ ಒಂದೊಂದು ಪ್ರಶ್ನೆಗೂ ಒಂದೊಂದಾಗಿ ಉತ್ತರ ಕೊಡಿ. ಏನು ಯೋಚನೆ ಮಾಡ್ತಾ ಇದ್ದೀರಾ? ಏನು ಸುಳ್ಳು ಹೇಳಿ ಅಂತನಾ? ನೋನು, ನಾನು ಯಾಕೆ ಸುಳ್ಳು ಹೇಳಿ? ನೋಡಿ ಮಿಸ್ಟರ್ ಚಿರಾಗ್, ನೀವು ನನಗೆ ಇಷ್ಟ ಆದ್ರಿ ಅಂತ ನಾನು ನಿಮ್ಮನ್ನು ಇಷ್ಟಪಟ್ಟೆ. ಅದಾದ್ಮೇಲೆ ದೀಪ ಅವ್ರು ದೂರ ಹೋದ್ಮೇಲೆ ನಿಮ್ಮನ್ನು ಮದುವೆ ಆಗೋಕ್ಕೂ ಒಪ್ಕೊಂಡೆ. ನೀವು ನನ್ನನ್ನು ಮದುವೆ ಆಗೋಕೆ ಒಪ್ಕೊಂಡ್ರಿ ಅಲ್ವಾ? ನಾನೇನು ಇಷ್ಟಪಟ್ಕೊಂಡು ಒಪ್ಪಿಲ್ಲ. ಐನೋ, ಬಟ್ ಇವತ್ತಲ್ಲ ನಾಳೆ ನನ್ನನ್ನು ಇಷ್ಟಪಡ್ತೀರಾ ಅನ್ನೋ ಹೋಪ್ಸಿದೆ. ನೀವು ಕನ್ಸಲ್ಲೂ ಅದನ್ನೆಲ್ಲ ಯೋಚನೆ ಮಾಡಬೇಡಿ. ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ನೀವು ಯಾರು, ಇಲ್ಲಿ ಯಾಕೆ ಬಂದ್ರಿ, ನನ್ನ ಯಾಕೆ ಮದುವೆ ಆದ್ರಿ, ನನ್ನ ಲೈಫಿಗೆ ಯಾಕೆ ಬಂದ್ರಿ ಅನ್ನೋ ಪ್ರಶ್ನೆಗಳದೆಲ್ಲ ನಾನು ಉತ್ತರ ಕೊಟ್ಟಿದ್ದೀನಿ. ನನ್ನ ಪೇರೆಂಟ್ಸ್ ಬಗ್ಗೆ ಕೇಳಿದ್ರಿ, ಅವ್ರು ಫಾರಿನಲ್ಲಿದ್ದಾರೆ. ಇಮಿಡಿಯೇಟಾಗಿ ಮ್ಯಾರೇಜ್ ಫಿಕ್ಸ್ ಆಗಿದ್ರಿಂದ ಅವ್ರು ಬರೋಕ್ಕಾಗಲಿಲ್ಲ. ಅದನ್ನು ನಾನು ಸೌಂದರ್ಯ ಹತ್ರ ಹೇಳಿದ್ದೀನಿ. ಅಷ್ಟೇನಾ? ಬೇರೆ ಏನಿದೆ? ನೀವು ಕೊಡ್ತಾರೋ ಉತ್ತರಗಳಿಂದ ನನಗೆ ಸಮಾಧಾನ ಆಗ್ತಾ ಇಲ್ಲ. ಆ್ಯಂಡ್ ನೀವು ಇರಬೇಕಾಗಿರೋ ಜಾಗ ಇದಲ್ಲ. ದಯವಿಟ್ಟು ನಿಮ್ಮ ಬ್ಯಾಗ್ ತಗೊಂಡು. ಏನು ಹಿಂಗೆ ಹೇಳ್ತಿದ್ದೀರಾ ಚಿರಾಗ್? ಇಷ್ಟು ದಿನ ನಾನು ಬರೀ ದಿಶಾ ಇದ್ದೆ, ಬಟ್ ನಾವು ಐ ಆಮ್ ಯೋರ್ ವೈಫ್, ದಿಶಾ ಚಿರಾಗ್. ಅಂಥದ್ರಲ್ಲಿ ಇಲ್ಲಿಂದ ಹೋಗಿ ಅಂದ್ರೆ ಹೆಂಗೆ? ನೀವಾಗೆ ಹೋಗ್ತೀರಾ, ನಾನೇ ಕಳಿಸ್ಕೊಡ್ಲ? ಹೋಗಿ ಹೋಗಿ. ಪ್ಲೀಸ್. ಅಲ್ಲ ಚಿರಾಗ್, ನಾನು ಬರೀ ದಿಶಾ ಆಗಿದ್ದಿದ್ರೆ ನೀವು ಮಾತಾಡೋದಕ್ಕೆ ನಾನು ಬೇಜಾರು ಮಾಡ್ಕೋತಿದ್ದೆ. ಆದ್ರೆ ನಾನು ದೀಪ ಆಗಿದ್ದು ದಿಶಾ ರೂಪದಲ್ಲಿದ್ದೀನಲ್ವಾ, ಅದಕ್ಕೆ ನಿಮ್ಮ ಮಾತಿಂದ ನಂಗೆ ಏನೋ ಬೇಜಾರಿಲ್ಲ ಹಸ್ಬೆಂಡು. ಇವತ್ತು ದಿಶಾ ಚಿರು ಫಸ್ಟ್ ನೈಟ್ ನಡೆದ್ರೆ ಇನ್ನು ಮುಂದಕ್ಕೆ ಎಲ್ಲ ನಾನು ಅನ್ಕೊಂಡ ಹಾಗೆ ನಡೆಯುತ್ತೆ. ನಮ್ಮ ಚಿರು ಮನಸ್ಸಲ್ಲಿ ಇನ್ನೂ ದೀಪಾನೇ ಇದ್ರು ಅವಳನ್ನ ಕಿತ್ತು ಬಿಸಾಕಿ ದಿಶಾ ಆ ಜಾಗ ತಗೊಳಕ್ಕೆ ದಿಶಂಗೆ ಎಲ್ಲ ಕೇಪಬಿಲಿಟಿ ಇದೆ. ಯಾಕಂದ್ರೆ ದಿಶಾ ಇಸ್ ಬ್ಯೂಟಿ ವಿತ್ ಬ್ರೈನ್ಸ್. ನೋಡೋಣ, ನಾಳೆ ಬೆಳಗ್ಗೆ ಎದ್ಮೇಲೆ ಏನಾಯ್ತು ಅಂತ ಕೇಳಿದ್ರಾಯ್ತು. ಏನಾಯ್ತು ದಿಶಾ? ಇಲ್ಲಿಗೆ ಯಾಕೆ ಬಂದೆ? ಚಿರು ರೂಮಿಗೆ ತಾನೇ ಹೋಗ್ಬೇಕು. ದಿಶಾ, ವಾಟ್ ಹ್ಯಾಪನ್? ಯಾಕೆ ವೈ ಆರ್ ಲುಕಿಂಗ್ ಸ್ಯಾಡ್? ಅಲ್ಲ, ಇವತ್ತು ನಿನಗೆ ಚಿರುಗೆ ಫಸ್ಟ್ ನೈಟ್ ಅರೇಂಜ್ ಮಾಡಿದಾರಲ್ಲ, ಅಲ್ಲಿ ತಾನೇ ಹೋಗ್ಬೇಕು. ಫಸ್ಟ್ ನೈಟ್ ಇರಿ, ಅವ್ರು ನನ್ನ ಮುಖ ಕೂಡ ನೋಡ್ತೀನಿ, ನನ್ನ ಜೊತೆ ಮಾತು ಆಡ್ತೀನಿ. ಫಸ್ಟ್ ನೈಟ್ ಎಲ್ಲಿಂದ ಆಗುತ್ತೆ? ಅದು ಚಿರು ಮನಸ್ಸಲ್ಲಿ ಇನ್ನೂ ದೀಪ ಇದ್ದಾಳೆ ಅಂತ ಕಾಣುತ್ತೆ. ಅದಕ್ಕೆ ಅವ್ನು ಹೀಗೆಲ್ಲ ರಿಯಾಕ್ಟ್ ಮಾಡ್ತಿರ್ತಾನೆ. ಬಟ್ ಇಟ್ಸ್ ಓಕೆ, ಟೇಕ್ ಯೋರ್ ಟೈಮ್.
ನೀನೇ ಅವನ ಹತ್ರ ನೈಸಾಗಿ ಮಾತಾಡಿ ಅವ್ನಿಗೆ ಹತ್ರ ಆಗ್ಬೇಕಲ್ವಾ? ಅದ್ಬಿಟ್ಟು ಬೇಜಾರು ಮಾಡ್ಕೊಂಡು ಬ್ಯಾಗ್ ತಗೊಂಡು ಬಂದ್ರೆ ಹೇಗೆ? ನಾನು ಬಂದಿಲ್ಲ, ಅವ್ರು ಇಲ್ಲಿರಬೇಡಿ ಅಂತ ನನಗೆ ಕಳಿಸಿದ್ರು. ವಾಟ್? ಏನು ಹೇಳ್ತಾ ಇದ್ದೀನಿ ದಿಶಾ? ಹೌದು ಸರ್, ಬೇಕಿದ್ರೆ ಅವ್ರನ್ನೇ ಹೋಗಿ ಕೇಳಿ. ಅವ್ರು ಹಿಂಗೆ ನಡ್ಕೋತಿದ್ದೆ, ನಾನು ಹೋಗಿ ನನ್ನ ಪೇರೆಂಟ್ಸ್ ಜೊತೆ ದುಬೈಯಲ್ಲಿ ಸೆಟಲ್ ಆಗ್ತೀನಿ. ನೋ 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 ದಿಶಾ, ನೀನು ಎಲ್ಲೇ ಹೋಗ್ಬಾರ್ದು, ನೀನು ಇಲ್ಲೇ ಇರಬೇಕು. ಇದು ನಿನ್ನ ಮನೆ. ಆ ದೀಪ ಚಿರುನ್ ಮದ್ವೆ ಆಗಿ ಬಂದಾಗ ಆ ದೀಪನು ರೂಮಿಂದ ಹೊರಗಿಟ್ಟಿದ್ದ, ಅವಳ ಜೊತೆ ಮಾತು ಆಡ್ತಿರ್ಲಿಲ್ಲ. ದೀಪ ಥರ ನಾನು ಕಷ್ಟ ಫೇಸ್ ಮಾಡಬೇಕು ಅಂತ ನನ್ಗೆ ಮದುವೆ ಮಾಡಿಸಿದ್ದು. ನೋ ದಿಶಾ, ಅವನ ಮನ್ಸಿಂದ ಆ ದೀಪನ ಕಿತ್ತು ಬಿಸಾಕಿ ನೀನು ಸ್ಥಾನ ಪಡಿಬೇಕು ಅಂತ. ನನ್ ಯಾಕೋ ನೀವು ಅನ್ಕೊಂಡಿರೋದು ಆಗುತ್ತೆ ಅಂತ ಅನಿಸ್ತಿಲ್ಲ. ಯು ಡೋಂಟ್ ವರಿ, ಇರು, ನಾನು ಚಿರುತ್ರ ಈಗಲೇ ಹೋಗಿ ಮಾತಾಡ್ತೀನಿ. ಏನ್ ಮಾತಾಡ್ತೀರಿ? ಫಸ್ಟ್ ಟೈಮ್ ಈಗಲೇ ಒಪ್ಕೊಳ್ಳಿಲ್ಲ ಅಂದ್ರೂ ನೀನು ಅವ್ನ ರೂಮಲ್ಲಿ ಇರೋದಕ್ಕಾದ್ರೂ ಅವ್ನು ಒಪ್ಕೊಳ್ಳೇಬೇಕು. ಅವ್ರು ಒಪ್ಲಿಲ್ಲ ಅಂದ್ರೆ ಓಕೆ, ಆಗ ನಾನು ಇಲ್ಲಿಂದ ನೋ 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 ನೋ, ಮನೆ ಬಿಟ್ಟು ಹೋಗ್ತೀನಿ ಅಂತ ಮಾತ್ರ ಹೇಳ್ಬೇಡ. ಅವನು ದೀಪನ್ ಕಳ್ಕೊಂಡಿರೋ ನೋವಲ್ಲಿದ್ದಾನೆ. ಇಂಥ ಸಮಯದಲ್ಲಿ ಹೆಂಡತಿಯಾಗಿ ನೀನು ಅವ್ನ ನೋವನ್ನು ಕಡಿಮೆ ಮಾಡ್ಬೇಕಲ್ವಾ? ಐ ಥಿಂಕ್ ದಟ್ಸ್ ವೆರಿ ಡಿಫಿಕಲ್ಟ್ ಸೌಂದರ್ಯ. ಅವ್ರು ನನ್ನ ಪದೇ ಪದೇ ರೂಮಿಂದ ಕಳಿಸಿದ್ರೆ ಆ ನೋವನ್ನ ನುಂಗ್ತಾ, ಅವ್ರು ಏನಂದ್ರು ಅದನ್ನ ಅನ್ಸ್ಕೊಳ್ತಾ ಟಿಪಿಕಲ್ ಅನು ಮುಂಜಿ ಹೀರೋಯಿನ್ ಥರ ನನ್ನ ಕೈಲಿರೋಕ್ಕಾಗಲ್ಲ. ಏನೇ ಇದ್ರು ಸ್ಟ್ರೇಟಾಗಿ ಹೇಳಬೇಕು, ಹಾಗೆ ನಡ್ಕೋಬೇಕು. ಈ ಟಾರ್ಚರ್ ಎಲ್ಲ ಫೇಸ್ ಮಾಡೋಕ್ಕೆ ನಾನು ರೆಡಿ ಇಲ್ಲ. ಐ ಅಂಡರ್ಸ್ಟ್ಯಾಂಡ್. ನಾನು ಡೆಫಿನೆಟ್ಲಿ ಚಿರುನ ಕನ್ವಿನ್ಸ್ ಮಾಡ್ತೀನಿ. ನೋಡು, ಅವನು ಯಾವತ್ತೂ ನನ್ನ ಮಾತು ಮೀರಲ್ಲ. ನಾನು ಬರೋವರೆಗೂ ನೀನು ಈ ರೂಮಲ್ಲಿರು. ಓಕೆ?